ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅವಕಾಡೊ, ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗಗಳಿದೆ ಅನ್ನೋದನ್ನು, ಮತ್ತು ಈ ಹಣ್ಣನ್ನು ಹೇಗೆ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳಿಸಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ಅವಕಾಡೊ, ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಅಂತ ಏನು ಕರಿತೀವಿ, ಈ ಹಣ್ಣು ಎಲ್ಲ ಹಣ್ಣುಗಳಿಗಿಂತ ತುಂಬಾ ನ್ಯೂಟ್ರಿಯೆಂಟ್ಸ್ನ ಹೊಂದಿದೆ. ಈ ಹಣ್ಣು ಹೆಸ್ರಿಗೆ ತಕ್ಕಂತೆ ಬೆಣ್ಣೆ ಥರನೇ ಇರುತ್ತೆ. ಒಳಗಡೆ ನೋಡೋಕ್ಕೂ ಬೆಣ್ಣೆ ಥರ ಇರುತ್ತೆ, ಹಾಗೆ ಇದು ತಿನ್ನೋದಕ್ಕೂ ಕೂಡ ಬೆಣ್ಣೆ ಥರನೇ ಇರುತ್ತೆ. ಈ ಹಣ್ಣನ್ನು ನಾವು ಡೈರೆಕ್ಟಾಗಿ ಹಾಗೆ ಕೂಡ ತಿನ್ಬೋದು, ಅಥವಾ ಜ್ಯೂಸ್, ಮಿಲ್ಕ್ ಶೇಕ್ ಮಾಡಿಯೂ ಕುಡಿಬೋದು. ಅದ್ರ ಜೊತೆಗೆ ಇವಾಗ ಬೇರೆ ಬೇರೆ ಖಾದ್ಯಗಳನ್ನು ಇದರಿಂದ ರೆಡಿ ಮಾಡ್ತಾರೆ. ಲೈಕ್ ಚಪಾತಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ, ಹಾಗೆ ಇದರಿಂದ ಪಲ್ಯ ಕೂಡ ಮಾಡ್ಬೋದು. ಈ ಹಣ್ಣು ಬೇರೆ ಎಲ್ಲ ಹಣ್ಣುಗಳಿಗಿಂತ ನ್ಯೂಟ್ರಿಷನ್ಸ್ನ ಜಾಸ್ತಿ ಹೊಂದಿದೆ. ಸೊ ಈ ಹಣ್ಣು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ತುಂಬಾ ಹೆಲ್ದಿ. ಮೊದಲನೇದಾಗಿ ಈ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಏನು ಉಪಯೋಗ ನಮ್ಮ ದೇಹಕ್ಕೆ ಅಂತ ಹೇಳಿದ್ರೆ, ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸ್ಬೋದು. ಅಂತಂದರೆ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅದನ್ನು ಕಂಟ್ರೋಲ್ನಲ್ಲಿ ಇಡ್ಬೋದು. ಈ ಹಣ್ಣಿನಲ್ಲಿ ಹೆಲ್ದಿ ಫ್ಯಾಟ್ ತುಂಬ ಇದೆ. ಸೊ ಇದು ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಈ ಹಣ್ಣು. ಸೊ ಈ ಹಣ್ಣನ್ನು ನಾವು ತಿನ್ನೋದ್ರಿಂದ, ದಿನಾಗಲೂ ಈ ಹಣ್ಣನ್ನು ಜ್ಯೂಸ್ ಅಥವಾ ಹಣ್ಣನ್ನು ಹಾಗೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ರಕ್ತವನ್ನು ಶುದ್ಧಿಗೊಳಿಸುತ್ತೆ, ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿರಿಸುತ್ತೆ. ಅದ್ರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಏನು ಹೇಳ್ತೀವಿ ಹಾರ್ಟ್ ಅಟ್ಯಾಕ್, ಈ ಥರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಸೊ ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಹೃದಯಕ್ಕೆ ಈ ಹಣ್ಣು ತುಂಬಾ ಹೆಲ್ದಿ ಫ್ರೂಟ್ ಅಂತ ಹೇಳ್ಬೋದು. ಈ ಹಣ್ಣಲ್ಲಿ ದೇಹಕ್ಕೆ ಬೇಕಾದಂಥ ಎಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈ ಹಣ್ಣಲ್ಲಿ ಇನ್ನೊಂದು ಏನಂತಂದರೆ ಫಾಲಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಈ ಹಣ್ಣನ್ನು ಗರ್ಭಿಣಿಯವರು ತಿನ್ನೋದ್ರಿಂದ ಅವರ ಬೇಬಿಗೆ ಮತ್ತು ಅವ್ರಿಗೆ ಇಬ್ರಿಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ನೋಡಿರ್ಬೋದು, ಗರ್ಭಿಣಿಯರಿಗೆ ಡಾಕ್ಟರ್ ಕೂಡ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಈ ಹಣ್ಣನ್ನು ತಿನ್ನೋದ್ರಿಂದ ನಿಮಗೆ ಯಥೇಚ್ಛವಾಗಿ ಫಾಲಿಕ್ ಆ್ಯಸಿಡ್ ಈ ಹಣ್ಣಿಂದನೇ ಸಿಕ್ಬಿಡುತ್ತೆ. ಮತ್ತು ಇದ್ರ ಜೊತೆಗೆ ಇದು ಮಗು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ಹೇಳ್ತಾರೆ ಮಗುವಿನ ಬ್ರೈನ್ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ. ಬಿಕಾಸ್ ಇದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರೋದ್ರಿಂದ ಮಗುವಿನ ದೇಹ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಬ್ರೈನ್ ಕೂಡ ಬೇಗ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ಅನಿಮಿಯಾ ಅಂತ ಏನು ಹೇಳ್ತೀವಿ, ಅಂದರೆ ಬಾಡಿನಲ್ಲಿ ಬ್ಲಡ್ ಇರೋದಿಲ್ಲ, ಕೆಲವ್ರಿಗೆ ಬ್ಲಡ್ ಇಲ್ಲದೇ ಬೆಳೀತಾ ಇರ್ತಾರೆ ಅನಿಮಿಯಾಯಿಂದ. ಸೊ ಅವ್ರಿಗೆ ಈ ಹಣ್ಣು ತುಂಬಾ ಒಳ್ಳೆಯದು. ಈ ಹಣ್ಣನ್ನು ತಿನ್ನೋದ್ರಿಂದ ಅವ್ರ ದೇಹದಲ್ಲಿ ಬ್ಲಡ್ ಜಾಸ್ತಿ ಉತ್ಪತ್ತಿ ಆಗುತ್ತೆ, ಮತ್ತು ಅವರು ಇನ್ನೂ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ಇರ್ಬೋದು. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರುವಂಥ ಈ ಹಣ್ಣನ್ನು ಯಾವ ರೀತಿ ತಿನ್ನೋದು ಅಥವಾ ಯಾವ ರೀತಿ ಜ್ಯೂಸ್ ಮಾಡೋದು ಅಂತಂದರೆ, ನಾವು ಒಳಗಡೆ ಏನು ಸೀಡಿದೆ ಆ ಸೀಡನ್ನು ರಿಮೂವ್ ಮಾಡಿ, ಮೇಲ್ಗಡೆ ಸಿಪ್ಪೆ ಏನಿದೆ ಆ ಗ್ರೀನ್ ಕಲರ್ ಆ ಸಿಪ್ಪೆನ ರಿಮೂವ್ ಮಾಡಿ ಹಣ್ಣನ್ನು ಹಾಗೆ ಕೂಡ ತಿನ್ಬೋದು. ಅಥವಾ ಈಗ ಮಕ್ಕಳಿಗೆಲ್ಲ ಅದ್ರ ಜೊತೆ ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಹಾಗೆ ತಿನ್ಕೊಂಡ್ಬಿಡ್ತಾರೆ. ಅದು ಇಲ್ಲ ಅಂತಂದರೆ ನೀವು ಏನು ಜ್ಯೂಸ್ ಜಾರಲ್ಲಿ ಹಾಕಿ ಅದ್ರ ಜೊತೆ ಸ್ವಲ್ಪ ಸಕ್ಕರೆ, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಆ್ಯಡ್ ಮಾಡಿಕೊಂಡು, ಅದ್ರ ಜೊತೆ ಹಾಲು, ಎಷ್ಟು ಹಣ್ಣು ಹಾಕ್ತೀರೋ ಅದ್ರ ಮೇಲೆ ಹಾಲು ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ಹಾಲು ಹಾಕಬೇಕು. ಹಾಲನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ನಿಮಗೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಈ ಮಿಲ್ಕ್ ಶೇಕ್ನ ನೀವು ಹಾಗೆ ಬೇಕಂದರೆ ಕುಡಿಬೋದು, ಅಥವಾ ಅದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಕಲ್ಲಂಗಡಿ ಹಣ್ಣಿನ ಸೀಡ್ಸು, ಸೌತೆಕಾಯಿ ಸೀಡ್ಸ್ ಮತ್ತು ಸೂರ್ಯಕಾಂತಿ ಸೀಡ್ಸ್ ಏನು ಬರುತ್ತೆ, ಇದನ್ನೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ, ಮತ್ತು ಹೆಲ್ತ್ ವೈಸ್ ಕೂಡ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ರಿ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.